ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ನಗರದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿಯವರ ಗೃಹ ಕಚೇರಿಯಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಸರಳವಾಗಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರವರ ಜಯಂತಿಯನ್ನು ಆಚರಣೆ ಮಾಡಿದರು. ಚಿಂತಾಮಣಿ ನಗರದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿಯವರ ಗೃಹ ಕಚೇರಿಯಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಸರಳವಾಗಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಅಬ್ಬಗುಂಡು ಶ್ರೀನಿವಾಸ್ ರೆಡ್ಡಿ, ಟಮೋಟಾ ಗೌಸ್, ಕಾವಲಿ ವೆಂಕಟರಮಣಪ್ಪ, ವಿಜಯ ನರಸಿಂಹ, ದೇವಾಲಂ ಶಂಕರ್, ಬ್ಲೆಡ್ ಮಂಜುನಾಥ್, ಸಮದ್, ಜೆಡಿಎಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಮಾದಮಂಗಲ ಹಾಂಜಿ, ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷ ಹಾಲಂಬಗಿರಿ ನವೀನ್, ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವೆಂಕಟಾಚಲಪತಿ, ಜನಾರ್ದನ್, ಮಾಜಿ ಶಾಸಕರ ಆಪ್ತ ಸಹಾಯಕ ವೇಣು, ಮುಖಂಡರಾದ ಜನಾರ್ದನ, ಅಫ್ಸರ್ ಪಾಷಾ, ಸುಧಾಕರ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ಸಾಹೇಬರಿಗೆ ಈಗ ಅಂಜಿ ಮಾತಾಡಿದ್ರೆ ಜಯಂತಿಯನ್ನು ಇವತ್ತು ಚಿಂತಾಮಣಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ.ಕೆ. ಅವರ ಅನುಪಸ್ಥಿತಿಯಲ್ಲಿ ಇಲ್ಲಿ ಎಲ್ಲ ದಳದ ಎಲ್ಲ ಸಮುದಾಯದ ಮುಖಂಡರಿಗೂ ಸೇರಿ ಇವತ್ತು ಬಾಬಾ ಸಾಹೇಬ್ರ 135 ಜಯಂತಿಯನ್ನು ತುಂಬ ಸರಳವಾಗಿ ಆಚರಣೆ ಮಾಡ್ತಾ ಇದ್ವಿ. ಬಾಬಾ ಸಾಹೇಬರು ಈ ದೇಶದ ಆಸ್ತಿ, ಸಂಪತ್ತು. ಎಲ್ಲ ಬಹುಸಂಖ್ಯಾತರ ಎಸ್ಸಿ, ಎಸ್ಟಿ, OBC ಎಲ್ಲ ಸಮುದಾಯಗಳ ಬದುಕು ಇವತ್ತು ಬಾಬಾ ಸಾಹೇಬರು ಬೆಳ್ತಾರೆ. ಆದರೆ ಬಾಬಾ ಸಾಹೇಬರನ್ನ ಒಂದು ಜಾತಿ ಕಟ್ಟಾಗ್ತಕ್ಕಂಥವನು, ಅವನು ಮನುಷ್ಯತ್ವವೇ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕೆಂದರೆ ಅವರು ಬರೀ SC, ST ಮಾತ್ರ ಸಂವಿಧಾನ ರಚನೆ ಮಾಡಲಿಲ್ಲ, ಸಮಸ್ತ ಭಾರತದ ಬಹುಸಂಖ್ಯಾತರಿಗೆ ಎಲ್ಲ ವರ್ಗದ ಸಮುದಾಯಗಳಿಗೆ ಸಂವಿಧಾನ ರಚನೆ ಮಾಡಿಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ನಾವೆಲ್ಲ ಇವತ್ತು ಬದುಕ್ತಾ ಇದ್ದೀವಿ. ಮತ್ತು ಬರೀ ಮನುಷ್ಯರಿಗೆ ಅಲ್ಲ, ಇವತ್ತು ಪ್ರಾಣಿಗಳಿವು ಬರ್ತಕ್ಕಂಥ ಹಕ್ಕು. ಪ್ರಾಣಿಗಳು ಇವತ್ತು ಯಾರನ್ನ ಯಾರನ್ನ ಒಂದು ಸುಟ್ಟಾಗ ಅದನ್ನ ಸಾಯಿಸಿದಾಗ ಜೈಲಿಗೆ ಹೋಗ್ತಕ್ಕಂಥ ಶಿಕ್ಷೆಯನ್ನು ಬಾಬಾ ಸಾಹೇಬ್ ಕೊಟ್ಟರು. ಇವತ್ತು ಮಹಿಳೆಯರಿಗೆ ಸಮಾನ ಹಕ್ಕುಗಳು ಹಿಂದಿನ ಕಾಲದಲ್ಲಿ ಸುಮಾರು ಅಂಬೇಡ್ಕರ್ ಸಂವಿಧಾನ ಜಾರಿಗಿನ ಮುಂಚೆ ಮೌನವಾದದ ಕಾಲದಲ್ಲಿ ಹೆಣ್ಣುಮಕ್ಕಳಿಗೆ ಯಾವುದೇ ಜಾತಿಯ ಹೆಣ್ಣುಮಕ್ಕಳಾದರೂ ಸಹಿತ ಗಂಡನಿಗೆ ಅದಕ್ಕೆ ಬರೀ ಸುಖ ಕೊಡ್ತಕ್ಕಂಥ ವಸ್ತುವಾಗಿಲ್ಲ, ಗೋಡು ವಸ್ತುವಾಗಿದ್ದರಿಂದ ಆತನಿಗೆ ಸಮಾನ ಹಕ್ಕುಗಳು ಕೊಡ್ತಾ ಇರಲಿಲ್ಲ. ಇವನ್ನು ಬ್ರಾಹ್ಮಣರಲ್ಲೂ ಸಹಿತನೂ ಇವತ್ತು ಓಟ್ ಹಾಕ್ತಕ್ಕಂಥ ಹಕ್ಕಿರಲಿಲ್ಲ, ಯಾವುದೇ ಹೆಣ್ಮಕ್ಳಿಗೆ ಇರಲಿಲ್ಲ. ಇನ್ನು ಬಿಡಿ ನಮ್ಮ ಶೂದ್ರರಿಗಂತೂ ಓಟು ಇರಲಿಲ್ಲ, ನೀರು ಮುಟ್ಟಂಗಿಲ್ಲ, ಯಾವುದೇ ರೀತಿಯಾದಂಥ ಹಕ್ಕುಗಳಿರಲಿಲ್ಲ. ಬರೀ ಅವ್ರು ಕೆಲಸ ಮಾಡ್ಕೊಂಡು ಜೂಜಾಲಿಗಳು ಕೆಲಸ ಮಾಡ್ಕೊಂಡು ಇಟ್ಬೇಕಾಗಿತ್ತು.
ಈಗಲೂ ಸಹಿತ ಅಲ್ಲಲ್ಲಿ ನಾವು ನೋಡ್ತಾ ಇರ್ಬೋದು. ಆವತ್ತು SCHL ಮಾಡ್ತಾ ಇದ್ದೀವಿ, ಇವತ್ತೆಲ್ಲ ಬಹುಸಂಖ್ಯಾತರು ಸೇರಿ ಬಾಬಾ ಸಾಹೇಬರು ಒಬ್ಬರ ಆಸ್ತಿ ಅಲ್ಲ, ಈ ದೇಶದ ಆಸ್ತಿ ಅಂತ ನಾವೆಲ್ಲ ಮಾಡ್ತಾ ಇದ್ವಿ. ಇದೊಂದು ಸಂತೋಷ. ಮುಂದೆ ಪ್ರತಿಯೊಬ್ಬರೂ ಸಹಿತ ಅಂಬೇಡ್ಕರ್ ಅಭಿಮಾನಿಗಳಾಗಿ ಅಂಬೇಡ್ಕರ್ನ ಬದುಕನ್ನು ಮತ್ತು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಅವರು ಭಾರತದ ದೇಶದ ಸ್ವತ್ತಲ್ಲ, ಅವರು ಪ್ರಪಂಚದ ಎಲ್ಲ ದೇಶಗಳಿಗೂ ಇವತ್ತು ಸ್ವತ್ತಾಗಿದ್ದಾರೆ, ಆದರ್ಶಪ್ರಾಯವಾಗಿದ್ದಾರೆ. ಆ ಥರ ನಮ್ಮ ಜೀವನವನ್ನು ನಮ್ಮ ಮಕ್ಕಳಿಗೆ ಏನು ಮುಂದಿನ ನಮ್ಮ ಮಕ್ಕಳಿಗೆ ಇಂಥ ಮಹನೀಯರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೋದು, ಫುಲೆ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ಜ್ಯೋತಿಪುರ ಫುಲೆ ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ಇಂಥ ಮಹನೀಯರ ದಾರ್ಶನಿಕರ ಇವರ ವಿಚಾರಧಾರೆಗಳನ್ನು ಈಗಿನ ಕಾಲಕ್ಕೆ, ಈಗಿನ ಯುವ ಪೀಳಿಗೆಗೆ ಇಂಥ ತತ್ವ ಆದರ್ಶಗಳನ್ನು ತಿಳಿಸ್ತಾ ಅವರು ಮುಂದಿನ ಸಮಾಜದಲ್ಲಿ ಒಳ್ಳೆಯವರಾಗಬೇಕು. ಆದ್ದರಿಂದ ನಾವೆಲ್ಲ ಬುದ್ಧನ ದಾರಿಯಲ್ಲಿ, ಅಂಬೇಡ್ಕರ್ ದಾರಿಯಲ್ಲಿ, ಫುಲೆ ದಾರಿಯಲ್ಲಿ ಮತ್ತು ನಾಲ್ವಡಿ ಅವ್ರ ದಾರಿಯಲ್ಲಿ, ಪೆರಿಯಾರ್ ದಾರಿಯಲ್ಲಿ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ವಿಶೇಷವಾಗಿ ಬಾಬಾ ಸಾಹೇಬರು ಮಾಡಿರ್ತಕ್ಕಂಥ ಎರಡೇ ಹೋರಾಟಗಳು. ಯಾಕಂದರೆ ಅವ್ರು ಬದುಕಿದ ಕಾಲದಲ್ಲಿ 2 ಹೋರಾಟಗಳು ಮಾಡಿದ್ರು. ಒಂದು ಚೋಡನ್ ಕೆರೆ ನೀರು ಮುಟ್ತಕ್ಕಂಥ ಕಾರ್ಯಕ್ರಮ. ಅವತ್ತು ಸ್ವಾತಂತ್ರ್ಯ ಈ ದೇಶಕ್ಕೆ ಬಂದಿರಲಿಲ್ಲ. 1927ರಲ್ಲಿ ನೀರು ಮುಟ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರೆಯೋದು ಯಾಕಂದರೆ ನಮ್ಮ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ನಾವೆಲ್ಲ ಭಾರತದಲ್ಲಿ ಹಿಂದೂಗಳು ನಾವೆಲ್ಲ ಸಮಾನರಾಗಿದ್ವಿ, ನಮ್ಮಲ್ಲಿ ಜಾತಿ ಭೇದ ಇಲ್ಲ, ನಾವೆಲ್ಲ ಅಣ್ತಮ್ಮಂದಿರಾಗಿದ್ದೀವಿ, ಕೂಡಿ ಬರ್ತಾ ಇದ್ವಿ, ಅಲ್ಲೇ ನಾನು ಊಟ ಮಾಡ್ತಾ ಇದ್ದೀನಿ, ಅಲ್ಲೇ ತಿಂತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಆದರೆ ಅವರೊಬ್ಬರು ಅಂತ ಇದ್ರು, ಅವ್ರ ಸಮುದಾಯದವರು ಬರೀ ನೀರು ಮುಟ್ಟಿದ್ರೆ ಇವತ್ತಿಗೂ ಕೊಲೆಗಳಾಗ್ತಕ್ಕಂಥದ್ದು, ಇವತ್ತು ದೇವಸ್ಥಾನದಲ್ಲಿ ಹೋದ್ರೆ ಅಲ್ಲಿಂದ ಬಹಿಷ್ಕಾರ ಆಗ್ತಕ್ಕಂಥದ್ದನ್ನು ಪ್ರತಿದಿನ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ವಿ. ಅಂದರೆ ಇದು ಜಾತಿ ದೇಶ. ಅಂಥ ದೇಶದಲ್ಲಿ ಬಾಬಾ ಸಾಹೇಬರು ಎಲ್ಲರ ವಿಮೋಚನೆಗಾಗಿ ಹೋರಾಡಿದ್ದಾರೆ. ಆದ್ದರಿಂದ ಅಂಥವ್ರ ಆದರ್ಶಗಳನ್ನು ರೂಪಿಸಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಈ ಸಭೆಯಲ್ಲಿ ಹೇಳ್ತಾ, ನನಗೆ 1-2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭಾರತ್, ಜೈ ಜೈ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. GEF ಕಣ್ಣಿನ ಆಸ್ಪತ್ರೆ, ಬುರ್ಗ್ಮಕ್ಲಳ್ಳಿ ಗೇಟ್, ಗೋಪಸಂದ್ರ ಹತ್ತಿರ, ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪರ್ಯ ಚಿಕಿತ್ಸೆ, ಹೊಲಿಗೆ ರಹಿತ, ಬ್ಯಾಂಡೇಜ್ ರಹಿತ ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ, ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ, ಕಾರ್ನಿಯ ಸೇವೆಗಳು, ಕಾರ್ನಿಯ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯ ಟ್ರಾನ್ಸ್ಪ್ಲಾಂಟ್, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ, ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, B ಸ್ಕ್ಯಾನ್, ಗ್ಲುಕೋಮಾ ಸೇವೆಗಳು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. IOP ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬ್ಲಾಕ್ಟಮಿ ಶಸ್ತ್ರಚಿಕಿತ್ಸೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ, ಆಸ್ಪತ್ರೆಯ ಕಾಂಟ್ಯಾಕ್ಟ್ ನಂಬರ್ 9606084531ಗೆ ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ ಎಂ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಬುರ್ಗ್ಮಕ್ಲಳ್ಳಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದಗಳು.